ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಶುಕ್ರವಾರ ದಿವಸ ದೇವರು ನಮಗೆ ಕೊಟ್ಟಂತ ಆತ್ಮಿಕ ಆಹಾರ ಅದನ್ನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆ ಯೆಹೂದ್ಯರ ಅರಸನ ವಿಷಯದಲ್ಲಿ ತಿಳಿದು ಹೆರೋದನು ಮತ್ತು ಯೆರೂಸಲೇಮ್ ಜನರು ಗಲಿಬಿಲಿಗೊಂಡರು ಎಂಬುದಾಗಿ. ಹಲ್ಲೆಲೂಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ತಂದೆ ದೇವರು ಯೇಸು ಕ್ರಿಸ್ತನ ಜನ್ಮ ವಿಷಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಒಂದು ಮೂಡಣ ದೇಶದ ಪಂಡಿತರು ಯೆಹೂದ್ಯರ ಅರಸನು ಈ ಒಂದು ಸ್ಥಳದಲ್ಲಿ ಹುಟ್ಟಿದನೆಂಬುದಾಗಿ ಅವರು ಸುರುಳಿಯಲ್ಲಿ ತಿಳಿದುಕೊಂಡು ನೋಡಿ ಆತನನ್ನು ಆರಾಧಿಸಲು ನಾವು ಬಂದಿದೆ ಎಂಬುದಾಗಿ ಹೆರೋದನಿಗೆ ಹತ್ರ ಬರ್ತಾರೆ. ಹೆರೋದನ ಹತ್ರ ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ, ಏನಂದ್ರೆ ನಾವು ಸುರುಳಿಯನ್ನು ತೆಗೆದುಕೊಂಡು ನೋಡಿದಾಗ ಒಬ್ಬ ಅರಸನಲ್ಲಿ ಹುಟ್ಟಿದ್ದಾನೆ ಅಂತೇಳಿ ತಿಳಿದು ಬಂತು, ಅದಕ್ಕೆ ನಾವು ಅವರನ್ನು ಆರಾಧಿಸೋದಕ್ಕೋಸ್ಕರ ಬಂದಿದ್ದೇವೆ ಅಂತ ಹೇಳಿ ಆ ಹೆರೋದನಿಗೆ ಅವರು ತಿಳಿಸುತ್ತಾರೆ. ಅಲ್ಲಿ ಒಬ್ಬ ಅರಸನು, ಹೆರೋದನು ಒಬ್ಬ ಅರಸನಾಗಿದ್ದನು, ಇನ್ನೊಬ್ಬ ಅರಸನು ಹುಟ್ಟಿದ್ದಾನೆ ಎಂಬುದಾಗಿ ಆತನು ತಿಳಿದು ಆತನ ವಿಷಯದಲ್ಲಿ ಆತನ ಬಗ್ಗೆ ತಿಳಿದುಕೊಂಡು ಆತನಿಗೆ ಏನಾಗಿತ್ತು, ಗಲಿಬಿಲಿ ಸ್ಟಾರ್ಟ್ ಆಯಿತು. ಹಲ್ಲೆಲೂಯ. ಅದೇ ಅಲ್ಲದೆ ಬರೀ ಅರಸನಿಗಲ್ಲದೆ ಹೆರೋದನಿಗಲ್ಲದೆ ಅಲ್ಲಿರೋದು ಇಸ್ರಾಯೇಲ್ ಒಂದು ಯೆರೂಸಲೇಮಿನಲ್ಲಿರುವಂತ ಎಲ್ಲರಿಗೂ ಏನಾಗಿತ್ತು, ಗಲಿಬಿಲಿ ಸ್ಟಾರ್ಟ್ ಆಯ್ತ್ರಿ. ಹಲ್ಲೆಲೂಯ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಒಂದು ಹೆರೋದನಿಗೆ ಏನಾಯ್ತು ಅಂದ್ರೆ, ನಾನು ಅರಸನಾಗಿರುವಾಗ ಇನ್ನೊಬ್ಬ ಅರಸ ಬರ್ತಾ ಇದ್ದಾರೆ ಅಂದ್ರೆ ನನ್ನ ರಾಜ್ಯ ಅಂತ್ಯವಾಗುತ್ತೆ ಎಂಬುದಾಗಿ ಆತನು ಗಲಿಬಿಲಿಗೊಂಡನು. ಹೌದು, ಕರ್ತನಾದ ಯೇಸು ಕ್ರಿಸ್ತನು ಅರಸುಗಳ ಅರಸನಾಗಿದ್ದಾನೆ. ಆತನು ರಾಜ್ಯರ ರಾಜನಾಗಿದ್ದಾನೆ. ಆ ಒಂದು ರಾಜನು ಹುಟ್ಟಿದನೆಂಬುದಾಗಿ ಕೇಳಿದಾಗ ಅವನು ಭಯಪಟ್ಟನು, ಆತನು ಗಲಿಬಿಲಿ ಆದನೆಂಬುದಾಗಿ ನಾವು ನೋಡ್ತೇವ್ರಿ. ಅದಕ್ಕೆ ಅವನು ಆ ಒಂದು ಪಂಡಿತರಿಗೆ ಹೇಳ್ತಾರೆ, ನೀವು ಆ ಒಂದು ಅರಸನು ಹುಟ್ಟಿದ ಸ್ಥಳವನ್ನು ನೋಡಿ ನನಗೂ ಬಂದು ತಿಳಿಸಿರಿ, ನಾನು ಆತನಿಗೆ ಆರಾಧಿಸುವೆನೆಂಬುದಾಗಿ ಅವರಿಗೆ ಹೇಳಿ ಕಳಿಸ್ತಾನೆ. ಆಗ ಆ ಒಂದು ಪಂಡಿತರು ದೇವರ ಯೇಸು ಕ್ರಿಸ್ತನು ಹುಟ್ಟಿದ ಸ್ಥಳವನ್ನು ನೋಡಿ ಅಲ್ಲಿ ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆತನಿಗೆ ಆರಾಧಿಸಿ ಅವರು ಹೊರಡಬೇಕಂದಿದ್ದಾಗ ದೇವದೂತರು ಏನ್ ಮಾಡ್ತಾರೆ, ಅವರಿಗೆ ಕನಸಲ್ಲಿ ಕಾಣಿಸ್ಕೊಂಡು ನೀವು ತೆರಿಗೆ ಇರೋದನ್ನ ಬಗ್ಗೆ ಆತನ ಬಳಿ ಹೋಗ್ಬೇಡಿ, ಆತನಿಗೆ ಹೇಳ್ಬೇಡಿ ಅಂದಿದಾಗ ಮೂಡಣ ಪಂಡಿತರು ಏನ್ ಮಾಡ್ತಾರೆ, ಹೆರೋದನ ಹತ್ರ ಹೋಗೋದಿಲ್ಲ. ಆಗ ಆ ರಾಜನ ಏನ್ ಮಾಡ್ತಾನೆ, ಈ ಒಂದು ಪಂಡಿತರು ನನಗೆ ಆ ರಾಜ ಎಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ನನಗೆ ತಿಳಿಸಿಲ್ಲ ಅಂತ ಹೇಳಿ ಆತನು ಆ ಕೋಪಗೊಂಡು ಏನ್ ಮಾಡ್ತಾನೆ, ಎಲ್ಲಾ 2 ವರ್ಷದ ಮಕ್ಕಳಿಗೆ ಏನ್ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಯಾಕಂದ್ರೆ ಆ ಒಂದು ಅರಸ ಆ ಯೇಸು ಕ್ರಿಸ್ತನ ಅರಸನಾಗಿ ಅವತ್ತು ನಾವು ಬೆಳೆದು ದೊಡ್ಡನಾದರೆ ನನಗೆ ಈ ಒಂದು ಸ್ಥಳದಲ್ಲಿ ಇರೋಕೆ ಆಗಲ್ಲ ಅಂತ ಹೇಳಿ ಭಯಪಟ್ಟುಕೊಂಡು ಏನ್ ಮಾಡ್ತಾನೆ, ಆ ಒಂದು 2 ವರ್ಷ ಒಳಗಿರುವಂತ ಎಲ್ಲಾ ಗಂಡು ಮಕ್ಕಳಿಗೆ ಆತನು ಕೊಂದ್ಬಿಡ್ತಾನೆ. ಹಲ್ಲೆಲೂಯ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಅಲ್ಲಿ ಯೇಸು ಕ್ರಿಸ್ತನ ಹುಟ್ಟಿದಾಗ ಹೆರೋದನಲ್ಲಿರುವಂತಹ ಸೈತಾನಿಗೆ ಗಲಿಬಿಲಿ ಆಗ್ಬಿಡ್ತು. ಇವತ್ತು ಆ ಯೇಸು ಕ್ರಿಸ್ತನ ಏನಾಗಿದ್ದಾನೆ, ರಾಜಾದಿರಾಜನಾಗಿದ್ದಾನೆ, ಕರ್ತನಾಗಿದ್ದಾನೆ. ಇವತ್ತು ಆತನು ಭಯಂಕರವಾಗಿ ಅಲ್ಲಿ ಗಲಿಬಿಲಿಗೊಂಡು ತನ್ನ ಒಂದು ರಾಜ್ಯ ಕಳ್ಕೊತೀನಿ ಅಂತ ಹೇಳಿ ಆತನ ಏನ್ ಮಾಡಿದನು, ಅನೇಕ ಮಕ್ಕಳಿಗೆ ಕೊಂದು ಹಾಕಿದನು. ಆದ್ರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಎಲ್ಲಾಯ್ತು ಬರ್ತಾ ಇರ್ತಾರೋ ಅಲ್ಲಿ ಅದ್ಭುತಗಳಾಗುವಂತ ಮಾಡುವ ದೇವರಾಗಿದ್ದಾರೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾಕಂದ್ರೆ ಆ ಹೆರೋದನಂತಿರುವ ಆ ಸೈತಾನನು ಇವತ್ತು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಆ ಒಂದು ಹೆರೋದನಿಗೆ ಗಲಿಬಿಲಿ ಉಂಟು ಮಾಡಿದ ದೇವರು ಇವತ್ತು ನಿನ್ನ ವಿರೋಧವಾಗಿರುವಂತಹ ಸೈತಾನನು ಕೂಡ ದೇವರು ಏನ್ ಮಾಡ್ತಾರೆ, ಗಲಿಬಿಲಿ ಉಂಟು ಮಾಡ್ತಾರೆ. ಇವತ್ತು ನೀನು ಆ ಯೇಸು ಕ್ರಿಸ್ತನ ನಿನ್ನ ಹೃದಯದಲ್ಲಿ ಇವತ್ತು ನೀನು ಸ್ವೀಕಾರ ಮಾಡಿಕೊಂಡಿರೆ, ಆ ಯೇಸು ಕ್ರಿಸ್ತನ ನೀನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದರೆ, ಇವತ್ತು ಖಂಡಿತ ಇವತ್ತು ನಿನ್ನಲ್ಲಿರುವಂತ ಭಯ, ನಿನ್ನಲ್ಲಿರುವಂತ ಎಲ್ಲ ನೋವು ನಿನ್ನ ಬಿಟ್ಟು ಓಡುವಂತದಾಗಿದೆ. ಹಲ್ಲೆಲೂಯ. ಯಾವ ರೀತಿ ತಂದೆ ದೇವರು ಯೇಸು ಕ್ರಿಸ್ತನು ಆ ಒಂದು ಯೆರೂಸಲೇಮಿನಲ್ಲಿ ಅರಸನು ಹುಟ್ಟಿದನು ಅಂತ ಹೇಳಿ ಆ ಪಂಡಿತರು ಹೇಳಿದಾಗ ಆ ಹೆರೋದನು ಗಲಿಬಿಲಿಗೊಂಡನು, ಅದೇ ರೀತಿ ಇವತ್ತು ನಿನ್ನ ವಿರೋಧವಾಗಿರುವಂತಹ ಸೈತಾನನು ಕೂಡ ಗಲಿಬಿಲಿಗೊಳ್ತಾನೆ. ಯಾವಾಗಾಯ್ತು ನೀನು ಆ ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ನಿನ್ನ ಹೃದಯದಲ್ಲಿ ನೀನು ಸ್ವೀಕಾರ ಮಾಡಿಕೊಂಡಿದಾಗ ಇವತ್ತು ನಿನ್ನ ಶತ್ರುಗಳು ಕೂಡ ಗಲಿಬಿಲಿಗೊಳ್ತಾರೆ. ಯಾಕಂದ್ರೆ ಆತನು
ಶತ್ರುಗಳ ಬಲವನ್ನು ಸೈತಾನನ ಬಂಧನ ಮುರಿದಾಕಿರುವ ದೇವರಾಗಿದ್ದಾನೆ. ಆ ಒಂದು ಸೈತಾನನು ಹೆರೋದನ ಮುಖಾಂತರ ಅನ್ಕೋತಿದ್ದು, ಹೌದು ಈತನು ಆ ರಾಜನಾಗಿರುವಾಗ, ಯೇಸು ಕ್ರಿಸ್ತನಾಗಿರುವಾಗ ನನಗೆ ಏನ್ ಮಾಡ್ತಾನೆ, ಸೋಲ್ಸ್ಬಿಡ್ತಾನೆ ಎಂಬುದಾಗಿ ಆತನು ಭಯಪಟ್ಟು ಆತನು ಅಲ್ಲಿ ಗಲಿಬಿಲಿಗೆ ಒಳಗಾದನು. ಯಾಕಂದ್ರೆ ಸೈತಾನನಿಗೆ ದೇವರು ಹೇಳಿದರು, ಮನುಷ್ಯನು ಕುಮಾರನು ಬರುವನು, ನಿನ್ನ ತಲೆಯನ್ನು ಜಜ್ಜುವನೆಂಬುದಾಗಿ ದೇವರು ಆ ಒಂದು ಸೈತಾನಿಗೆ ಹೇಳಿದರು. ಅದಕ್ಕೆ ಈತನೇ ಅರಸನಾಗಿರ್ಬೋದು, ಈತನೇ ಆ ದೇವರ ಕುಮಾರನಾಗಿರ್ಬೋದು, ಮನುಷ್ಯ ಕುಮಾರನಾಗಿರ್ಬೋದು ಎಂಬುದಾಗಿ ಆದಿಂದ ಸೈತಾನ ಏನ್ ಮಾಡ್ತಾನೆ, ಒಂದು ಯೇಸು ಕ್ರಿಸ್ತನನ್ನು ಬರುವ ಸಮಯದಲ್ಲಿ ಆತನಿಗೆ ಕೊಂದಾಗ್ಬೇಕಂತ ಪ್ಲಾನ್ ಮಾಡ್ಕೋತಾನೆ ಬರ್ತಾನೆ. ಸ್ಟಾರ್ಟಿಂಗ್ ಹಿಡಿದು ಯಾರೈತಿ ಯೇಸು ಕ್ರಿಸ್ತನ್ ಯಾರಿದ್ದಾರೆ, ದೇವರ ಮಗ ಯಾರಿದ್ದಾರೆ, ಇವತ್ತು ನನ್ನ ತಲೆ ಜಜ್ಜಕ್ ಬರ್ತಾನೆ ಅಂತ ಹೇಳಿ ಇವತ್ತು ಆ ಸೈತಾನ ಆದಿ ಕಾಂಡ ಹಿಡಿದು ಆ ದೇವರನ್ನು ಏನ್ ಮಾಡ್ತಾ ಇತ್ತು. ಆತನ ಒಂದು ಈತನಿಗೆ ಇದ್ರೆ ಈತನನ್ನು ಕೊಂದ್ಬಿಡ್ತಾನೆ, ಜಡ್ಜ್ ಬಿಡ್ತಾನೆ ಅಂತ ಹೇಳಿ ಆತನ ಏನ್ ಮಾಡ್ತಾ ಇದ್ದಾನೆ, ಅನೇಕ ರಾಜರ ಮುಖಾಂತರವಾಗಿ ದೇವರು ಆರಿಸ್ಕೊಂಡಿದಾಗ ಅನೇಕರಿಗೆ ಏನ್ ಮಾಡ್ತಾನೆ, ಅವನು ಇವರು ಯೇಸು ಕ್ರಿಸ್ತನು ದೇವರ ಮಗ ಆಗಿರ್ಬೋದು ಅಂತ ಹೇಳಿ ಭಯ ಪಡ್ಕೊಂಡು ಕಳವಳ ಪಡ್ಕೊಂಡು ಆ ಸೈತಾನ ಬದುಕ್ತಾನೆ ಇದ್ದನು. ಹಾಲಲ್ಲೂ ಯಾವುದೇ ರೀತಿ ಹೆರೋದನ ಮುಖಾಂತರವಾಗಿ ಕೂಡ ಸೈತಾನಲ್ಲಿ ಗಲಿಬಿಲಿಗೊಂಡಿದ್ದನ್ನು ನಾವು ನೋಡ್ತೇವೆ. ಸೊ ದೇವರು ಏನ್ ಮಾಡಿದರು, ಹೇಳಿದಂತೆ ಆ ಸೈತಾನನಿಗೆ ಆತನ ತಲೆ ಶಿಲುಬೆ ಮೇಲೆ ಜಜ್ಜ್ ಬಿಟ್ಟಿದ್ದರು. ಹಾಲಲ್ಲೂಯ. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವನದಲ್ಲಿ, ಇವತ್ತು ನಿನ್ನ ಒಂದು ವೈರಿಗಳ ಶತ್ರುಗಳು ಸೈತಾನನು ಇವತ್ತು ನಿನಗೆ ಗಲಿಬಿಲಿ ಆಗ್ಬೇಕು, ನಿನ್ನನ್ನು ನೋಡಿ ಗಲಿಬಿಲಿ ಉಳ್ಕೊಳ್ಬೇಕಂದ್ರೆ, ನಿನ್ನ ನೋಡಿ ಅವನು ಭಯ ಪಡ್ಬೇಕಂದ್ರೆ ನೀನು ಯೇಸು ಕ್ರಿಸ್ತನಿಗೆ ಬರಬೇಕು. ಇವತ್ತು ನಿನ್ನ ಜೀವನದಲ್ಲಿ, ನಿನ್ನ ಹೃದಯದಲ್ಲಿ ಇವತ್ತು ಯೇಸು ಕ್ರಿಸ್ತನು ಬಂದಿದ್ದಾರೆ, ಖಂಡಿತ ನಿನ್ನ ಶತ್ರುಗಳು ಗಲಿಬಿಲಿ ಆಗಿ ಅವರು ಒಂದು ದಿಕ್ಕಿಂದ ಬಂದರೆ 7 ದಿಕ್ಕುಗಳು ಹಿಡ್ಕೊಂಡು ಓಡಿ ಹೋಗುವ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, 2025 ವರ್ಷಗಳಿಂದ ಯೇಸು ಕ್ರಿಸ್ತನ ತಾಯಿ ಮರಿಯಳ ಗರ್ಭದಲ್ಲಿ ಶಿಶುವಾಗಿ ಈ ಲೋಕಕ್ಕೆ ಬಂದಂತಹ ದೇವರು ಪ್ರಕಟಣೆ 3:20 ಹೇಳ್ತಾನೆ, ನಾನು ಬಾಗಿಲಲ್ಲಿ ನಿಂತು ತಡ್ತಾ ಇದ್ದೇನೆ, ಯಾರಾದರೂ ಬಾಗಿಲ ತೆರೆದ್ರೆ ಒಳಗೆ ಬರ್ತೇನೆ ಅಂತ ಹೇಳ್ತಾ ಇದ್ದೇನೆ. ಹೌದು, ಇವತ್ತು ನಿನ್ನ ಹೃದಯ ಬಾಗಿಲಲ್ಲಿ ದೇವರು ನಿಂತು ತಡ್ತಾ ಇದ್ದಾರೆ. ಕರ್ತನ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನೀನು ಆ ಯೇಸು ಕ್ರಿಸ್ತ ನಿನ್ನ ಹೃದಯದಲ್ಲಿ ಇವತ್ತು ನೀನು ಸ್ವೀಕಾರ ಮಾಡಿಸೋದಾದ್ರೆ, ಇವತ್ತು ನಿನ್ನ ಹೃದಯದಲ್ಲಿ ಆ ದೇವರನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ, ಇವತ್ತು ದೇವರು ಖಂಡಿತ ನಿನ್ನ ವಿರೋಧವಾಗಿರುವಂತಹ ಎಲ್ಲ ಸೈತಾನನಿಗೆ, ನಿನ್ನ ವಿರೋಧವಾಗಿರುವಂತಹ ವೈರಿಗಳಿಗೆ ದೇವರು ತಕ್ಕ ಗಲಿಬಿಲಿ ಉಂಟು ಮಾಡ್ತಾರೆ. ಯಾಕಂದ್ರೆ ಆತನು ಎಲ್ಲಿರ್ತಾನೆ ಅಲ್ಲಿ ಸೈತಾನನ ಜನರಿಗೆ ಗಲಿಬಿಲಿ, ಭಯ, ಕಳವಳ ಹುಟ್ಟಿಸುವ ದೇವರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಮ್ಮ ರಕ್ಷಕನಾಗಿ ಈ ಲೋಕಕ್ಕೆ ಬಂದಂತ ದೇವರಾಗಿದ್ದಾರೆ. ಇವತ್ತು ಆ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಆತನಲ್ಲಿ ನೀವು ಆಶೀರ್ವಾದ ಪಡೆದುಕೊಂಡಿರ್ರಿ. ಮತ್ತೆ ಇವತ್ತು ಆ ಸೈತಾನಿಗೆ ಗಲಿಬಿಲಿಗೊಳಪಡಿಸ್ಬೇಕಂದ್ರೆ, ಆತನಿಗೆ ನೀವು ಗಲಿಬಿಲಿ, ಆತನಿಗೆ ಕಳವಳ, ಆತನ ಭಯ ಹುಟ್ಟಿಸ್ಬೇಕಂದ್ರೆ ಖಂಡಿತ ದೇವರು ನಿಮ್ಮನ್ನು, ನೀವು ಯೇಸು ಕ್ರಿಸ್ತನ ನಂಬಿ ಆತನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ನೀವು ದೇವರಲ್ಲಿ ಇದ್ದಾಗ ಖಂಡಿತ ದೇವರು ಏನ್ ಮಾಡ್ತಾರೆ, ನಿಮ್ಮ ವಿರೋಧಿಯಾಗಿರುವಂತ ಆ ಸೈತಾನನಿಗೆ ದೇವರು ಗಲಿಬಿಲಿ ಕೊಟ್ಟಿಸಿ ಆತನಿಗೆ ಬಲ ಮುರಿದಾಕಿ ನಿಮಗೆ ಉನ್ನತವಾಗಿ ಆಶೀರ್ವಾದ ಮಾಡಿ ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ಹೀಗೆ ಈ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಸಜ್ಜುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.